ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆ ಸಿದ್ಧಾಂತಗಳಿಂದ ಕಾರಣಕ್ಕೆ ಅಕ್ಕ ಮಾಯಾವತಿಯವರ ಒಂದು ನಾಯಕತ್ವದಲ್ಲೂ ಕೂಡ ನಾವು 18 ವರ್ಷ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಈಗ ನಮ್ಮ ನಾಯಕರು ಗೋಪಿನಾಥ್ಜಿಯವರು ಹೇಳಿದಂಗೆ ಇವತ್ತು ಒಳ ಮೀಸಲಾತಿ ಕೊಡಬೇಕನ್ನೋ ವಿಚಾರದಲ್ಲಿ 35 ವರ್ಷಗಳ ಕಾಲ ತೆಲಂಗಾಣ ಆಂಧ್ರ ಒಂದೇ ಇತ್ತು. ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಅಲ್ಲಿ 106 ಜನ ಸತ್ತಿದ್ದಾರೆ. ಅದೇ ತೆಲಂಗಾಣದಲ್ಲಿ ಹೋರಾಟ ಆಯಿತು. ಅಲ್ಲಿ 3% ರಿಸರ್ವೇಷನನ್ನು ಕಡಿಮೆ ಇದ್ದಾಗ 98 ಬಿಟ್ಟರು, 95-96 ಅದೇ ಥರ ಕರ್ನಾಟಕದಲ್ಲಿ ಕೂಡ ಇವತ್ತು 30 ವರ್ಷಗಳ ಕಾಲ ಈ ಹೋರಾಟ ನಡ್ಕೊಂಡೇ ಬಂದಿದೆ. ಪ್ರೊಫೆಸರ್ ಕೃಷ್ಣಪ್ಪರು ಬದುಕಿದ್ದಾಗ DSS BSP ಬಂದಾಗ ನಾವು ಅವತ್ತಿನ ನಾವೆಲ್ಲ ಕೂಡ ಅದರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ಒಂದು ಉಪಜಾತಿಗಳ ಮನಸ್ತಾಪ ಇಲ್ಲ. ಇಲ್ಲಿರ್ತಕ್ಕಂಥ ಬೋಧಿ ಇರ್ಬೋದು, ಲಂಬಾಣಿ ಇರ್ಬೋದು, ಅಥವಾ ಮಾದಿಗರಿಗಿರ್ತಕ್ಕಂಥ 49 ಜಾತಿ, ಒಲೆಯರಿಗೆ 29 ಜಾತಿ, ಉಳಿದಂಥ ಬ್ರಹ್ಮ ಖರ್ಚು ಮತ್ತು ಬೋಧಿ ಲಂಬಾಣಿ 15 ಜಾತಿ ಯಾವುದು ಕೂಡ ಇರೋದೇ ಇಲ್ಲ. ಕಾಂಗ್ರೆಸ್ಸಲ್ಲಿ ಕೊಡ್ತೀವಿ ಅಂತ ಮೋಸ ಮಾಡಿದ್ರು, BJP ಕೊಡ್ತೀವಿ ಅಂತ ಮೋಸ ಮಾಡಿದ್ರು, ಜಳ ಕೊಡ್ತೀವಿ ಅಂತ 3 ಜನ ವೋಟ್ ಬ್ಯಾಂಕ್ ಆಗಿ ಹಿಡ್ಕೊಂಡಷ್ಟೇ. ಇವತ್ತೇನೋ ಒಂದು ಹೋರಾಟದ ಪರವಾಗಿ ಇವತ್ತು ಏನು ಸೈಡ್ ಬೆಂಚ್ ಜಡ್ಜ್ಮೆಂಟನ್ನು ಮಾಡಿದೆ. ಆ ಜಡ್ಜ್ಮೆಂಟ್ ಮಾಡುವಾಗ 4 ಮಾಡಿದೆ. ಅದು 3 ಅಬ್ಸರ್ವೇಷನ್ ಮಾಡಿದೆ, 4 ಮಾಡಿದೆ. ಒಂದು ಕೆನ್ನೆ ಪದರ ಯಾರು ಒಂದು ಸಾರಿ ಮೀಸಲು ತಗೊಂಡಿರ್ತಾರೆ ಅವರಿಗೆ 18 ಟೈಮ್ ಕೊಡಬಾರದು ಅಂತ. ಎರಡನೇದು ಒಂದು ಆ ರಾಜ್ಯದಲ್ಲೇ ತೀರ್ಮಾನ ತಗೊಳ್ಬೇಕು ಇದನ್ನು ರಾಜಕೀಯ ಅಧಿಕಾರದಿಂದ. ಮೂರನೇದು ಒಂದು ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದನ್ನು ಮಾಡಿದ್ದಾರೆ. ಈ ಕೆನ್ನೆ ಪದರ ಅಂತಕ್ಕಂಥ ವಿಚಾರ ಏನಪ್ಪ ಅಂದರೆ, ಒಂದು ಸಾರಿ ಒಂದು ಮೀಸಲಾತಿ ತಗೊಂಡು ಎಷ್ಟು ದೊಡ್ಡವನಾದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಈ ಜಾತಿ ವ್ಯವಸ್ಥೆಯಲ್ಲಿ ಅವನು ಸಾಮಾಜಿಕವಾಗಿ ಸಣ್ಣ ಆಗಲ್ಲ. ಅದರಿಂದ ಅದು ಮಾಡಿರೋ ತಪ್ಪು, ಅದನ್ನು ಸರ್ಕಾರ ತಿದ್ದುಪಡಿ ಮಾಡಬೇಕು ಅನ್ನೋದು ಅಕ್ಕ ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಮ್ಮದು ಸಪೋರ್ಟ್ ಇದೆ. ಅದೇ ಥರ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಕೂಡ ಯಾರು ನಿಜವಾದ ಫಲಾನುಭವಿಗಳು ಬಿಟ್ಟು ಬೇರೆಯವರೆಲ್ಲ ಸೇರಿಸ್ತಾರೆ ಅಂತ ಆತಂಕ ಇದೆ. ಅದಕ್ಕೂ ನಮ್ಮ ಸಪೋರ್ಟ್ ಇದೆ. ಆಮೇಲೆ ಏನು ಹೊರವಸ್ಥಿತಿ ಮಾಡಬೇಕನ್ನೋ ವಿಚಾರದಲ್ಲಿ 2 ಅಂತ ಇದೆ. ಉತ್ತರ ಭಾರತದಲ್ಲಿರ್ತಕ್ಕಂಥ ಇಲ್ಲಿನ ಮಾದಿಗರಿಗೆಲ್ಲ ಚಮ್ಮಾರು ಅಂತಾರೆ, ಉತ್ತರ ಭಾರತ ಪೂರ್ತಿ ಅವ್ರು ಹೆಚ್ಚು ಬೆನಿಫಿಟನ್ನು ಪಡ್ಕೊಂಡವ್ರೆ ರಿಸರ್ವೇಷನ್ ಹೆಸರಲ್ಲಿ. ದಕ್ಷಿಣ ಭಾರತದಲ್ಲಿ ಕಾರಣದಿಂದ ಅದು ಆಗಿಲ್ಲ. ಹಾಗಾಗಿ ಇರ್ತಕ್ಕಂಥವ್ರು ನಾವು ಸಣ್ಣ ಹಂಚ್ಕೊಳ್ಳೋಣ ಅಂತಕ್ಕಂಥ ಹೋರಾಟ ನಡ್ಕೊಂಡು ಬಂದಿರೋದ್ರಿಂದ ಈಗ 7 ಬೆಂಚ್ ಆರ್ಡರ್ನ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ಲ ಅದಕ್ಕೆ ಮಾಡಿದ್ದಾರೆ. ಅಕ್ಕ ಮಾಯಾವತಿಯವರು ಕೂಡ ಕೆಳ ಸಮುದಾಯದಿಂದ ಬಂದಂಥವ್ರು, ಅಂಬೇಡ್ಕರ್ ಕಾಂಚನ ಸಿದ್ಧಾಂತ ಬಂದಿರೋರು ಅವ್ರು ವಿರೋಧ ಮಾಡೋದು ಸರಿ ಇಲ್ಲ ಅಂತೇಳಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಒಂದು 20 ದಿನಕ್ಕೆ ಹಿಂದೆ. ಹಾಗಾಗಿ ಇವತ್ತು ಒಂದು ನಾವು 26-27 ನಮ್ಮ ಟೈಮ್ ಕೂಡ ಕೊಟ್ಟಿದ್ದರು. ಅದು ನಾವು ಏನು ಇವತ್ತಿರ್ತಕ್ಕಂಥ ಬೊಮ್ಮಾಯಿಗೆ ಗೌರ್ಮೆಂಟ್ ಮಾಡಿದಂಥ ವರದಿ, ಕ್ಯಾಬಿನೆಟಲ್ಲಿ ಮಾಡಿದಂಥ ಸಿದ್ದರಾಮಯ್ಯ ಕಳಿಸಿದಂಥ ಸರ್ಕಾರಗಳು, ಅದೇ ಥರ ಬಂದು ಇದು ನಾವು ಸದಾಶಿವ ಆಯೋಗದ ವರದಿ ಎಲ್ಲವನ್ನು ಬ್ರೀಫ್ ಮಾಡೋಕ್ಕೆ ನಾವು ತಗೊಂಡೋಗಿ ಕಾಪಿ ಕಳಿಸಿದ್ವಿ. ಬಟ್ ಅದೇನೋ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತೀರ, ಒಂದು ರೀತಿ ನೆಗ್ಲೆಕ್ಟ್ ಮಾಡಿ ಸಮಯ ಕೊಟ್ಟು ನಮ್ಮ ಹತ್ರ ಕೂಡ ಮಾತಾಡ್ತಿರಲ್ಲ. ನಾವೆಲ್ಲ ಹೋಗಿದ್ದರೂ ಕೂಡ 5 ಜನ ಇಂಪಾರ್ಟೆಂಟ್ ಲೀಡರ್ಸೇ. ನಾನು ಪ್ರೆಸಿಡೆಂಟು, ಇವರು 2 ರಾಜ್ಯದ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದು, ಇವರು 2 ರಾಜ್ಯದ ಇನ್ಚಾರ್ಜ್ ಇದ್ದಾರೆ. ನಾನು ಕರ್ನಾಟಕ ಮತ್ತು ತಮಿಳುನಾಡು. ಅದೇ ಥರ ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ ಅವರು ಕೋಆರ್ಡಿನೇಟ್ರು, ಆಮೇಲೆ ಇನ್ನೊಬ್ಬರು ಗಂಗಾಧರ ವೈಸ್ ಪ್ರೆಸಿಡೆಂಟ್